ನಿಮಗೆ ಕತ್ತಲನ್ನು ಕಂಡ್ರೆ ಭಯವೇ, ಅಥವಾ ಕತ್ತಲಲ್ಲಿ ಒಬ್ಬರೇ ನಿಲ್ಲುವ ತಾಕತ್ತು ನಿಮಗಿದೆಯೇ? ಈ ಪ್ರಪಂಚದಲ್ಲಿ ಜನರಿಗೆ ಒಬ್ಬಂಟಿಯಾಗಿರಲು ಹೆದರಿಕೆ. ಯಾರಿಗಾದರೂ ಮೆಸೇಜ್ ಮಾಡಿ ಅವರು ತಕ್ಷಣ ರಿಪ್ಲೈ ಮಾಡದಿದ್ದರೆ ಆತಂಕ ಶುರುವಾಗುತ್ತದೆ. ಸಮಾಜ ನಿಮ್ಮನ್ನು ಕಡೆಗಣಿಸಿದರೆ ಜಗತ್ತೇ ಮುಳುಗಿ ಹೋದಂತೆ ಭಾಸವಾಗುತ್ತದೆ. ಆದರೆ ಕೇಳಿ, ಯಾರಿಗೆ ತನ್ನದೇ ಆದ ಏಕಾಂತವನ್ನು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲವೋ ಅವನು ಈ ಜಗತ್ತಿನಲ್ಲಿ ಬೇರೆಯವರ ಕೈಗೊಂಬೆಯಾಗುತ್ತಾನೆ. ಡಾರ್ಕ್ ಸ್ಟೋಯಿಸಮ್ ಒಂದು ಕಠಿಣ ಸತ್ಯವನ್ನು ಬೋಧಿಸುತ್ತದೆ. ಐಸೋಲೇಷನ್ ಅಂದರೆ ಏಕಾಂತ ಎನ್ನುವುದು ಒಂಟಿತನವಲ್ಲ, ಅದು ನಿಮ್ಮನ್ನು ನೀವೇ ಮರುಸೃಷ್ಟಿ ಮಾಡಿಕೊಳ್ಳಲು ಸಿಗುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ನಿಮ್ಮನ್ನು ಸುತ್ತುವರೆದಿರುವ ನಕಲಿ ಜನರಿಂದ, ನಿರರ್ಥಕ ಮಾತುಗಳಿಂದ ದೂರ ಸರಿದು ನಿಮ್ಮದೇ ಆದ ಒಂದು ಕೋಟೆಯನ್ನು ಕಟ್ಟುವ ಸಮಯವಿದು. ಈ 5 ನಿಮಿಷಗಳ ಕಾಲ ಜಗತ್ತಿನ ಗದ್ದಲವನ್ನು ಮರೆತುಬಿಡಿ. ನಿಮ್ಮ ಸಾಮ್ರಾಜ್ಯದ ಅಡಿಪಾಯ ಇಲ್ಲಿಂದಲೇ ಶುರುವಾಗುತ್ತದೆ. ಜನರಿಂದ ದೂರ ಸರಿಯುವುದು ಒಂಟಿತನವಲ್ಲ, ಅದು ಯುದ್ಧದ ಸಿದ್ಧತೆ. ಯಾವಾಗ ನೀವು ಜನರ ಗುಂಪಿನಿಂದ ದೂರ ಸರಿಯಲು ನಿರ್ಧರಿಸುತ್ತೀರೋ ಆಗ ಇಡೀ ಸಮಾಜ ನಿಮ್ಮನ್ನು ಹುಚ್ಚ ಅಥವಾ ಸೋತವನು ಎಂದು ಕರೆಯಬಹುದು. ಆದರೆ ನೆನಪಿಡಿ, ಕಾಡಿನ ಸಿಂಹ ಯಾವತ್ತೂ ಕುರಿಗಳ ಮಂದೆಯಲ್ಲಿ ಇರುವುದಿಲ್ಲ. ನಮ್ಮ ಮಣ್ಣಿನ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹರಿಹರ ಮತ್ತು ಬುಕ್ಕರಾಯರು ಇಡೀ ಸಾಮ್ರಾಜ್ಯವನ್ನು ಕಟ್ಟುವ ಮುನ್ನ ಮೊದಲು ಕಾಡಿನ ಏಕಾಂತಕ್ಕೆ ಹೋಗಿ ತಮ್ಮ ಗುರುಗಳಾದ ವಿದ್ಯಾರಣ್ಯರ ಬಳಿ ರಹಸ್ಯ ವಿದ್ಯೆ ಮತ್ತು ರಣತಂತ್ರಗಳನ್ನು ಕಲಿತರು. ಆ ಐಸೋಲೇಷನ್ ದಿನಗಳೇ ಮುಂದಿನ ಭವ್ಯ ಇತಿಹಾಸಕ್ಕೆ ಕಾರಣವಾಯಿತು. ನೀವು ಈಗ ಎಲ್ಲರೊಂದಿಗೆ ನಗುತ್ತಾ ಪಾರ್ಟಿ ಮಾಡುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದರೆ ನಿಮ್ಮ ಒಳಗೆ ಇರುವ ಶಕ್ತಿ ಸತ್ತು ಹೋಗುತ್ತದೆ. ತಾತ್ಕಾಲಿಕವಾಗಿ ಭೂಗತರಾಗಿ ನಿಮ್ಮ ಫೋನ್ ನೋಟಿಫಿಕೇಷನ್ಗಳನ್ನು ಆಫ್ ಮಾಡಿ. ಯಾರು ನಿಮ್ಮನ್ನು ಹುಡುಕಿಕೊಂಡು ಬರದಂತೆ ಮೌನವಾಗಿರಿ. ಈ ಮೌನ ನಿಮ್ಮ ದೌರ್ಬಲ್ಯವಲ್ಲ, ಇದು ಶತ್ರುಗಳ ಮೇಲೆರಗಲು ಹುಲಿ 2 ಹೆಜ್ಜೆ ಹಿಂದೆ ಇಟ್ಟಂತೆ. ನಿಮ್ಮ ಗಮನವೇ ನಿಮ್ಮ ಬ್ರಹ್ಮಾಸ್ತ್ರ, ದ ಸಾವರೆನ್ ಫೋಕಸ್. ಏಕಾಂತದ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಯುದ್ಧ ನಡೆಯುತ್ತದೆ. ಹಳೆಯ ನೆನಪುಗಳು, ನಿಮ್ಮನ್ನು ನೋಯಿಸಿದ ಜನರ ಮುಖಗಳು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮನ್ನು ಹೆದರಿಸಲು ನೋಡುತ್ತವೆ. ಇಂತಹ ಸಮಯದಲ್ಲಿ ನಿಮ್ಮ ಗಮನವನ್ನು ಕಳೆದುಕೊಳ್ಳಬೇಡಿ. ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಒಮ್ಮೆ ಕಣ್ಣ ಮುಂದೆ ತನ್ನಿ. ಶತ್ರುಗಳು ಸುತ್ತುವರೆದಿದ್ದರೂ ಆ ಕಲ್ಲಿನ ಗೋಡೆಗಳು ಹೇಗೆ ಅಲುಗಾಡದೆ ನಿಲ್ಲುತ್ತವೆಯೋ ಹಾಗೆ ನಿಮ್ಮ ಮನಸ್ಸು ಸ್ಥಿರವಾಗಿರಬೇಕು. ಹೊರಗಿನ ಯಾವುದೇ ಆಕರ್ಷಣೆ ಅಥವಾ ನಿಂದನೆ ನಿಮ್ಮ ಮನಸ್ಸಿನ ಕೋಟೆಯ ಒಳಗೆ ಪ್ರವೇಶಿಸಬಾರದು. ನಿಮ್ಮ ಇಡೀ ಗಮನವನ್ನು ಕೇವಲ ನಿಮ್ಮ ಕೆಲಸ, ನಿಮ್ಮ ಜ್ಞಾನ ಮತ್ತು ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವುದರ ಮೇಲೆ ಮಾತ್ರ ಕ್ರೋಢೀಕರಿಸಿ. ಜನರು ನಿಮ್ಮನ್ನು ಸಂಪರ್ಕಿಸಲು ಸಾಧ್ಯವಾಗದಷ್ಟು ಎತ್ತರಕ್ಕೆ ನೀವು ಬೆಳೆಯಬೇಕಾದರೆ ಮೊದಲು ಅವರು ನಿಮ್ಮನ್ನು ನೋಡಲು ಸಾಧ್ಯವಾಗದಷ್ಟು ಕತ್ತಲಲ್ಲಿ ನೀವು ಶ್ರಮಪಡಬೇಕು. ಮೌನದಲ್ಲಿ ಅಡಗಿರುವ ರಣತಂತ್ರ, ದ ಕ್ಯಾಲ್ಕುಲೇಟೆಡ್ ಸೈಲೆನ್ಸ್. ನಿಮ್ಮ ಮುಂದಿನ ನಡೆ ಏನು ಎಂಬುದನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸಿನ ಯೋಜನೆಗಳು ಕೇವಲ ನಿಮ್ಮ ಉಸಿರಿಗೆ ಮಾತ್ರ ಗೊತ್ತಿರಬೇಕು. ಪ್ರಪಂಚದಲ್ಲಿ ಅತಿ ದೊಡ್ಡ ಮೂರ್ಖ ಯಾರು ಗೊತ್ತಾ? ತನ್ನ ಮುಂದಿನ ರಣತಂತ್ರವನ್ನು ಇಡೀ ಜಗತ್ತಿಗೆ ಡಂಗುರ ಸಾರುವವನು. ಶ್ರೀಗಂಧದ ಮರ ಕಾಡಿನ ಮಧ್ಯೆ ವರ್ಷಗಟ್ಟಲೆ ಯಾರಿಗೂ ತಿಳಿಯದಂತೆ ಸದ್ದಿಲ್ಲದೆ ಬೆಳೆಯುತ್ತದೆ. ಅದನ್ನು ಯಾರೂ ಪೋಷಿಸುವುದಿಲ್ಲ, ಯಾರೂ ಗಮನಿಸುವುದಿಲ್ಲ. ಆದರೆ ಅದು ಸಂಪೂರ್ಣವಾಗಿ ಬೆಳೆದು ನಿಂತಾಗ ಅದರ ಸುಗಂಧ ಇಡೀ ಕಾಡನ್ನು ಆವರಿಸುತ್ತದೆ. ನಿಮ್ಮ ಬದುಕು ಕೂಡ ಹಾಗೆಯೇ ಇರಬೇಕು. ನಿಮ್ಮ ಕಷ್ಟದ ದಿನಗಳು, ನಿಮ್ಮ ಹಸಿವು, ನಿಮ್ಮ ಸಾಲಗಳು ಎಲ್ಲವೂ ಈ ಏಕಾಂತದ ಕೋಟೆಯಲ್ಲೇ ಕರಗಿ ಹೋಗಲಿ. ಈ ಐಸೋಲೇಷನ್ ಫೇಸ್ ಮುಗಿದು ನೀವು ಹೊರಗೆ ಬಂದಾಗ ಜನರು ನಿಮ್ಮ ಹಳೆಯ ಮುಖವನ್ನು ನೋಡಬಾರದು. ಬದಲಿಗೆ ಅವರಿಗೆ ನಿಮ್ಮ ಹೊಸ ಅವತಾರ, ನಿಮ್ಮ ಯಶಸ್ಸಿನ ಗರ್ಜನೆ ಮಾತ್ರ ಕೇಳಿಸಬೇಕು. ಅಂತಿಮ ಎಚ್ಚರಿಕೆ: ಒಂಟಿತನಕ್ಕೆ ಹೆದರಬೇಡಿ.
ಅದನ್ನು ನಿಮ್ಮ ಆಯುಧವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಪೂರ್ಣ ಅಧಿಕಾರವಿದೆ. ಜಗತ್ತನ್ನು ಗೆಲ್ಲುವ ಮುನ್ನ ನಿಮ್ಮ ಮನಸ್ಸನ್ನು ಗೆಲ್ಲಿ. ವೇಕ್ ಅಪ್, ಗೋ ಇನ್ ಟು ದ ಡಾರ್ಕ್, ಬಿಲ್ಡ್ ಯುವರ್ ಎಂಪೈರ್ ಇನ್ ಸೈಲೆನ್ಸ್.